ಜ್ಯೋತಿ, ಬೆಳಕು. ಬೇರೆ ಉಪ್ಪಿನ ಅಂಶವನ್ನು ನಾವು ಅರಿತುಕೊಳ್ಳುವುದಕ್ಕಿಂತ ಮುಂಚೆ ನಾವು ತಿಳಿದುಕೊಳ್ಳಬೇಕು, ಧರೆಗೆ ನೀವು ಪಾಲಿರುವುದೆಂದರೆ ನಿಮ್ಮಲ್ಲಿರುವುದನ್ನು ಇತರರಿಗೆ ನೀಡುವುದು. ಬೇರೆ ಉಪ್ಪಿನಲ್ಲಿ ಉಪ್ಪಿನ ಅಂಶ ಉಪ್ಪಿನ ಒಳಗಡೆ ಇರುತ್ತದೆ ಹೊರತು ಹೊರಗಡೆಯಿಂದ ಬರುವುದಿಲ್ಲ. ಅಂತೆಯೇ ನಾವು ಮೊದಲನೇ ವಾಕ್ಯದಲ್ಲಿ ನಾವು ವಾದಿಸಿದೆವು, ಜೆರೆತ್ತಾ ಊರಿನ ವಿಧವೆ ಆಕೆಯಲ್ಲಿದ್ದ ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆಯನ್ನು ಪ್ರವಾದಿ ಎಲೀಷನಿಗೆ ನೀಡುತ್ತಾಳೆ. ಎಲೀಷನಿಗೆ ಕೊಟ್ಟಳು, ದೇವರಿಂದ ಯಥೇಚ್ಛವಾಗಿ ಕೊಡಲ್ಪಟ್ಟಳು. ಆಕೆಯಲ್ಲಿದ್ದ ಆ ಹಿಟ್ಟು ಮತ್ತು ಎಣ್ಣೆ ಎಂದಿಗೂ ಖಾಲಿಯಾಗಲಿಲ್ಲ. ಅದನ್ನೇ ಮಾರಿ ಬಂದ ಹಣದಿಂದ ಆಕೆ ಅನೇಕ ವರ್ಷ ಜೀವಿಸಿರಬಹುದು. ನಮ್ಮಲ್ಲಿರುವುದನ್ನು ಇತರರಿಗೆ ಕೊಟ್ಟಾಗ ದೇವರು ನಮಗೆ ಯಥೇಚ್ಛವಾಗಿ ಕೊಡುತ್ತಾರೆ. ಅದು ನಾವು ಧರೆಗೆ ಉಪ್ಪಾಗುವ ಒಂದು ರೀತಿ. ಪ್ರಿಯರೇ, ಹಾಗೆ ಉಪ್ಪು ರುಚಿಯನ್ನು ಕೊಡುತ್ತದೆ ನಾವು ತಿನ್ನುವ ಊಟಕ್ಕೆ. ಉಪ್ಪಿಗೆ ಕಾಯಿಲೆಯನ್ನು ವಾಸಿ ಮಾಡುವ ಗುಣ ಇದೆ. ಅದಕ್ಕಾಗಿಯೇ ನಮಗೆ ಗಂಟಲು ನೋವು ಬಂದಾಗ ಡಾಕ್ಟರ್ ಹೇಳ್ತಾರೆ, ನೀರಿಗೆ ಉಪ್ಪನ್ನು ಹಾಕಿ ಮುಕ್ಕಳಿಸಿ ಉಪ್ಪಿದೆ. ಉಪ್ಪಿಗೆ ವಸ್ತುಗಳನ್ನು ಕೆಡದಂತೆ ಇಡುವಂತಹ ಶಕ್ತಿ ಇರುತ್ತದೆ. ಈ ಮೂರು ಗುಣಗಳನ್ನು ಸಂತ ಅಂತೋಣಿಯವರು ಅವರ ಜೀವನದಲ್ಲಿ ಜೀವಿಸಿದರು. ಹೇಗೆ ಉಪ್ಪು ರುಚಿಯನ್ನು ನೀಡುತ್ತದೋ ಅದೇ ರೀತಿ ಸಂತ ಅಂತೋಣಿಯವರು ಅವರನ್ನ ಪವಾಡ ಪುರುಷ ಎಂದು ಕರೆಯುತ್ತೇವೆ. ಪವಾಡಗಳನ್ನೆಸಗುವ ಶಕ್ತಿ ಅವರಿಗಿತ್ತು. ಈ ಒಂದು ಶಕ್ತಿಯ ಮೂಲಕ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ಅವರ ಜೀವನಕ್ಕೆ ರುಚಿಯನ್ನು ನೀಡಿದರು. ಉಪ್ಪು ಕಾಯಿಲೆಯನ್ನು ವಾಸಿ ಮಾಡುತ್ತದೆ. ಅದೇ ರೀತಿ ಸಂತ ಅಂತೋಣಿಯವರು ಅಂದಿನ ಸಮಾಜದಲ್ಲಿದ್ದ ಅನ್ಯಾಯ, ಭ್ರಷ್ಟಾಚಾರ, ಶ್ರೀಮಂತಿಕೆ ಮತ್ತು ಹಣದ ವ್ಯಾಮೋಹ ಇವುಗಳ ವಿರುದ್ಧ ಪ್ರಬೋಧನೆ ಮಾಡುವುದರ ಮೂಲಕ ಜನರ ಆ ಕಾಯಿಲೆಗಳನ್ನು ವಾಸಿ ಮಾಡಿದರು. ಸಮಾಜಕ್ಕೆ ಅಂಟಿಕೊಂಡಿದ್ದ ಈ ರೋಗಗಳಿಂದ ಸಮಾಜವನ್ನು ರೋಗಮುಕ್ತವಾಗಿಸಿದರು. ಉಪ್ಪು ವಸ್ತುಗಳನ್ನು ಕೆಡದಂತೆ ನೋಡಿಕೊಳ್ಳುತ್ತದೆ. ಸಂತ ಅಂತೋಣಿಯವರು ಜನರ ವಿಶ್ವಾಸ ಕೆಡದಂತೆ ನೋಡಿಕೊಂಡರು. ಧರ್ಮ ವಿರೋಧಿಗಳನ್ನು ಖಂಡಿಸುತ್ತಾ ಧರ್ಮ ವಿರೋಧಿಗಳಿಗೆ ಸುತ್ತಿಗೆಯಾದರು. ಸುತ್ತಿಗೆಯನ್ನ ಕಾರ್ಪೆಂಟರ್ಗಳು ಉಪಯೋಗಿಸ್ತಾರೆ, ಮರಗೆಲಸ ಮಾಡುವವರು. ಮರಕ್ಕೆ ಮೊಳೆಯನ್ನು ಬಳಸುತ್ತಾರೆ. ಮೊಳೆ ಮರದಿಂದ ಹೊರಗಡೆ ಕಾಣದೆ ಆ ಮರದಲ್ಲೇ ವೃದ್ಧಾಗಿ ಹೋಗುವಂತೆ ಮಾಡುತ್ತಾರೆ. ಅದೇ ರೀತಿ ಧರ್ಮ ವಿರೋಧಿಗಳ ಬಗ್ಗೆ ಧರ್ಮ ವಿರೋಧಿಗಳನ್ನು ಖಂಡಿಸುತ್ತಾ ಅವರನ್ನು ತಮ್ಮ ವಿಶ್ವಾಸದ ಸುತ್ತಿಗೆಯಿಂದ ಬಡಿಯುತ್ತಾ ಅವರನ್ನು ವಿಶ್ವಾಸಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದರು ಸಂತ ಅಂತೋಣಿಯವರು. ಇನ್ನು ಎರಡನೆಯ ವಸ್ತು, ಧರೆಗೆ ನೀವೇ ಬೆಳಕಾಗಿದೆ. ಪ್ರಿಯ ಸಂತ ಯೋಹಾನನ ಬರೆದ ಸಂದೇಶ ಅಧ್ಯಾಯ 8 ವಚನ 12ರಲ್ಲಿ ನಾವು ವಾದಿಸುತ್ತೇವೆ. ಪ್ರಭು ಕ್ರಿಸ್ತರು ಹೇಳುತ್ತಾರೆ, ಜಗ ಜ್ಯೋತಿ ನಾನೇ ಎಂದು. ಅದೇ ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಿದ್ದಾರೆ, ಈ ಧರೆಗೆ ನೀವೇ ಜ್ಯೋತಿ ಎಂದು. ಪ್ರಭು ಕ್ರಿಸ್ತರನ್ನೇ ನಾವಾಗಬೇಕು, ಪ್ರಭು ಕ್ರಿಸ್ತರನ್ನು ನಾವು ಪ್ರತಿನಿಧಿಸಬೇಕು ಎಂಬುದೇ ಈ ಮಾತಿನ ಅರ್ಥ. ಜಗಜ್ಯೋತಿಯಾದ ಪ್ರಭು ಕ್ರಿಸ್ತರನ್ನು ಪ್ರತಿದಿನ ಬಲಿಪೂಜೆಯಲ್ಲಿ ನಾವು ಸ್ವೀಕರಿಸುತ್ತೇವೆ. ಅದೇ ಜ್ಯೋತಿಯನ್ನು ನಮ್ಮ ಜೀವನದಲ್ಲಿ ಪ್ರಜ್ವಲಿಸುವಂತೆ ಅದೇ ಕ್ರಿಸ್ತರನ್ನು ಪರರು ನಮ್ಮಲ್ಲಿ ಕಾಣುವಂತೆ ನಾವು ಮಾಡುತ್ತಾರೆ. ಪ್ರಭು ಕ್ರಿಸ್ತರು ನಮ್ಮ ಮೂಲಕ ಬೆಳಗಬೇಕು. ನಾವು ಜೀವಿಸುವ ಕ್ರಮದಲ್ಲಿ ಇತರರು ನಮ್ಮನ್ನು ಕಂಡು ಇವರು ಕ್ರಿಸ್ತನಾಗಿರಬೇಕು ಎನ್ನುವಷ್ಟರ ಮಟ್ಟಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕಾಗಿದೆ. ಯೇಸು ಸ್ವಾಮಿ ಫಲಸ್ತೀನ್ ಜನರ ಜೀವನ ಸನ್ನಿವೇಶವನ್ನು ಉಪಯೋಗಿಸಿಕೊಂಡು ಅವರಿಗೆ ಒಂದು ಸಂದೇಶವನ್ನು ನೀಡುತ್ತಿದ್ದಾರೆ. ಯಾರು ದೀಪವನ್ನು ಹಚ್ಚಿ ಭತ್ತದ ಕೆಳಗೆ ಬಚ್ಚಿರುವುದಿಲ್ಲ, ದೀಪ ಸ್ತಂಭದ ಮೇಲೆ ಇರುತ್ತಾರೆ. ಇನ್ನು ನಾವು ಜೀವಿಸುವ ಮನೆಗಳು ಅನೇಕ ಕೊಠಡಿಗಳಿರುತ್ತದೆ, ಅನೇಕ ಛಾವಣಿಗಳಿರುತ್ತದೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ಗಳಿರುತ್ತವೆ. ಕೆಲವರು ಅಪಾರ್ಟ್ಮೆಂಟ್ಗಳಲ್ಲಿ ಜೀವಿಸುತ್ತಿರುತ್ತಾರೆ. ಆದರೆ ಫಲಸ್ತೀನ್ ಆ ಜನರ ಜೀವನ ಹೇಗೆಂದರೆ ಅವರು ವಾಸ ಮಾಡುತ್ತಿದ್ದ ಮನೆಗೆ ಇರುವುದು ಒಂದೇ ಸೂರು. ಆ ಒಂದೇ ಸೂರಿನಡಿಯಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಅನೇಕ ಕೋಣೆಗಳಿದ್ದರೂ ಆ ಕೋಣೆಯನ್ನು ಸಂಪೂರ್ಣವಾಗಿ ಮುಚ್ಚಿರಲಿಲ್ಲ. ಮೇಲೆ ಆ ದೀಪವನ್ನು ಇಟ್ಟಾಗ ಇಡೀ ಮನೆಗೆ ಬೆಳಕನ್ನು ಕಾಣಿ, ಇಡೀ ಮನೆಗೆ ಬರುವ ಪ್ರತಿಯೊಬ್ಬರು ಆ ಬೆಳಕಿನಲ್ಲಿ ನಡೆಯಲಿ ಎಂದು ಮೇಲುಗಡೆ ಹೇಳುತ್ತಿದ್ದರು. ಆ ಒಂದು ಸನ್ನಿವೇಶವನ್ನು ಉಪಯೋಗಿಸಿಕೊಂಡು
ಯೇಸು ಸ್ವಾಮಿ ಒಂದು ಸಂದೇಶವನ್ನು ಜನರಿಗೆ ನೀಡುತ್ತಾರೆ. ನೀವು ಸಹ ಈ ಜಗತ್ತಿಗೆ ಜ್ಯೋತಿಯಾಗಿದೆ ಎಂದು. ಸಂತ ಅಂತೋಣಿಯವರು ಅಂದಿನ ಜನತೆಯನ್ನು ಜಗಜ್ಯೋತಿ ಕ್ರಿಸ್ತನ ವಿಶ್ವಾಸದಲ್ಲಿ ನಡೆಸುವುದರ ಮೂಲಕ ಆ ಜನರ ಜೀವನಕ್ಕೆ ಜ್ಯೋತಿಯಾದರು. ಆ ಜ್ಯೋತಿಯ ಬೆಳಕಿನಲ್ಲಿ ಜನರನ್ನು ಮುನ್ನಡೆಸಿದರು. ಇಟಲಿಯಲ್ಲಿ ಕಟಾಟೆಸ್ ಮತ್ತು ಪಟಾಲಿನ್ಸ್ ಹಾಗೂ ಫ್ರಾನ್ಸ್ನಲ್ಲಿ ಆಲ್ಬಿಜೆನ್ಸ್ ಈ ಪಂಗಡಗಳು ನಾಸ್ತಿಕರ ಪಂಗಡಗಳು, ಧರ್ಮ ವಿರೋಧಿಗಳ ಪಂಗಡ ಹಾಗೂ ದೇವರೇ ಇಲ್ಲ ಎಂದು ದೇವರಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ಜನರು ಸಹ ಅವರನ್ನು ಹಿಂಬಾಲಿಸುವಂತೆ ಮಾಡುತ್ತಿದ್ದ ಪಂಗಡಗಳು. ಅವರ ನಾಸ್ತಿಕತೆಯನ್ನು ಸಂತ ಅಂತೋಣಿಯವರು ಅಳಿಸುವುದರ ಮೂಲಕ ಅವರನ್ನು ಜಗಜ್ಯೋತಿ ಕ್ರಿಸ್ತನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇದಕ್ಕೆ ಕಾರಣವಾದದ್ದು 3 ಮುಖ್ಯ ಪವಾಡಗಳು. ಮೊದಲನೆಯದು, ರಿಮಿನಿ ಎಂಬಲ್ಲಿ 3 ದಿನ ಹಸಿವಿನಿಂದ ಇದ್ದ ಕುದುರೆಯನ್ನು ಮುಂದೆ ತಂದು ಅದರ ಮುಂದೆ ದಿವ್ಯ ಸಪ್ರಸಾದವನ್ನು ಒಂದು ಕಡೆ ಇನ್ನೊಂದು ಕಡೆ ಮೇವನ್ನು ಇಡುತ್ತಾರೆ. ಸಾಧಾರಣವಾಗಿ ಹಸಿರಿದ್ದ ಪ್ರಾಣಿ ಮೇವನ್ನು ತಿನ್ನಬೇಕಾಗಿತ್ತು. ಆದರೆ ದಿವ್ಯ ಸಪ್ರಸಾದಕ್ಕೆ ಆರಾಧನೆ ಸಲ್ಲಿಸುವ ತನಕ ಆ ಕುದುರೆ ಮೇವನ್ನು ತಿನ್ನುವುದಿಲ್ಲ. ಎರಡನೆಯ ಪವಾಡ, ಇಟಲಿಯಲ್ಲಿ ನಾಸ್ತಿಕರು ಮತ್ತು ಧರ್ಮ ವಿರೋಧಿಗಳು ಇವರು ತಿನ್ನುವ ಊಟದಲ್ಲಿ ವಿಷವನ್ನು ಹಾಕಿಕೊಳ್ಳುತ್ತಾರೆ. ಆ ಊಟದ ಮೇಲೆ ಪವಿತ್ರ ಶಿಲುಬೆಯ ಗುರುತನ್ನು ಹಾಕುವುದರ ಮೂಲಕ ಅದನ್ನು ಅದರಲ್ಲಿರುವ ವಿಷ ಇತರೆಯುವಂತೆ ಮಾಡುತ್ತಾರೆ. ವಿಷರಹಿತವಾಗಿ ಮಾಡಿ ಅದನ್ನು ಪೂಜಿಸಲು ಕೊಡುತ್ತಾರೆ. ಮೂರನೆಯದು, ಜನರು ತಮ್ಮ ಪ್ರಬೋಧನೆಗಳನ್ನು ಕೇಳದೇ ಇದ್ದಾಗ ಸಮುದ್ರ ತೀರದಲ್ಲಿ ಹೋಗಿ ಪ್ರಬೋಧನೆಯನ್ನು ಮಾಡಿದಾಗ ಮೀನುಗಳು ಆ ನೀರಿನಿಂದ ಹೊರಬರುವ ಪ್ರಬೋಧನೆಯನ್ನು ಆಲಿಸುವಂತಹ ಪ್ರಚಂಡ ಪ್ರಬೋಧಕವಿರಲಾಗಿದ್ದರು. ಈ 3 ಪವಾಡಗಳನ್ನು ನೋಡಿದ ನಾಸ್ತಿಕರು ದೇವರಲ್ಲಿ ವಿಶ್ವಾಸ ಹೊಂದುವಂತೆ ತಮ್ಮ ಕ್ರಿಸ್ತರ ವಿಶ್ವಾಸದ ಬೆಳಕಿನಲ್ಲಿ ಸಾಗುವಂತೆ ಮಾಡಿದರು. ಅದೇ ರೀತಿಯಲ್ಲೇ ಯೇಸುವಿನ ವಾಕ್ಯಗಳನ್ನು ತಮ್ಮ ಜೀವನದಲ್ಲಿ ಜೀವಿಸಿದ ಸಂತ ಅಂತೋಣಿಯವರ ಆದರ್ಶವನ್ನು ಅನುಸರಿಸಿ ನಾವು ಸಹ ಧರೆಗೆ ಉಪ್ಪಾಗಿ ಎಲ್ಲರಿಗೆ ಉಪಯುಕ್ತವಾಗುವ ವಸ್ತುವಾಗುವಂತೆಯೂ ಜಗತ್ತಿಗೆ ಜ್ಯೋತಿಯಾಗಿ ಪ್ರಭು ಕ್ರಿಸ್ತ